ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೈರಿ ಬೈಟ್ಸ್ ವಿ ಕೆ ಚಾನಲ್. ಇವತ್ತಿನ ದಿನ ಒಂದು ಹೊಸ ರೆಸಿಪಿ ತಂದಿದ್ದೀನಿ. ಮೆಂತ್ಯ ಸೊಪ್ಪಿನ ಮುದ್ದೆ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಹಾಗಾದರೆ ಈ ಒಂದು ರೆಸಿಪಿಗೆ ಬೇಕಾಗುವ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಖಾರದ ಪುಡಿ, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ ಪುಡಿ, ಆಮೇಲೆ ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಒಂದು 5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈ ಒಂದು ರೆಸಿಪಿಗೆ ಈ ಎಣ್ಣೆ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿ ಆಗುತ್ತೆ. ಇದು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ತಕ್ಷಣ ಜೀರಿಗೆ, ನಂತರ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕದು ಎಣ್ಣೆಯಲ್ಲಿ. ಫ್ಲೇಮ್ ಸಣ್ಣಲ್ಲೇ ಇಟ್ಕೋಬೇಕು, ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ನೆಕ್ಸ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದ್ರ ನಂತರ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಎಣ್ಣೆಲಿ ಮಿಕ್ಸ್ ಆದರೆ ಚೆಂದ ಘಮ ಕೊಡುತ್ತೆ. ನಂತರ ಒಗ್ಗರಣೆಯಲ್ಲೇ ಹಿಂಗೆ ಹಾಕ್ಕೋಬೇಕು. ಈ ಒಂದು ರೆಸಿಪಿಲಿ ಇಂಗು, ಮೆಂತ್ಯ ಸೊಪ್ಪು, ಬೆಳ್ಳುಳ್ಳಿ ಮೇನ್ ಇಂಗ್ರೀಡಿಯೆಂಟ್ಸು. ಇವಾಗ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ಚೆನ್ನಾಗಿ ತಾಳಿಸ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ, ಕೈ ಬಿಡಬಾರ್ದು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೊತ ಇರಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು. ತೊಗೊಂಡಿದ್ದೀನಿ. ಇವಾಗ ನೋಡಿ, ಸೈಡಲ್ಲಿ ಒಂದು ಅರ್ಧ ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಪೂನಿಂದ ಕಲಿಸ್ಬೇಕು. ಅದನ್ನು ಒಂಚೂರು ಗಂಟಿರದೇ ಇರೋ ಹಾಗೆ ಇದನ್ನು ಕಲಿಸ್ಕೋಬೇಕು. ನೋಡಿ, ಈ ಥರ ಸ್ಮೂತಿ ಅಲ್ಲಿರಬೇಕಿದ್ದು. ಇದನ್ನು ಆ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ ನಿಧಾನಕ್ಕೆ ಹಾಕ್ಕೊಳ್ತಾ ಕಲಿಸ್ಕೊತ ಇರಬೇಕು. ಕೈ ಬಿಡಲೇಬಾರ್ದು. ಕೈ ಬಿಟ್ಬಿಟ್ರೆ ಅದೇನಾಗುತ್ತೆ, ಗಂಟಾಗಿಬಿಡುತ್ತೆ. ನಿಧಾನಕ್ಕೆ ಸಣ್ಣದರಲ್ಲಿ ಹಾಕ್ಕೊತ ಸ್ಪೂನಿಂದ ಕಲಿಸ್ಕೊತ ಇರಬೇಕು. ಗಂಟಾಗಬಾರ್ದು ಯಾವುದೇ ರೀತಿಯಲ್ಲಿ. ಗಂಟಾದರೆ ಚೆನ್ನಾಗಾಗಲ್ಲ ಅದು. ಕೈ ಬಿಡಬಾರ್ದು. ಎಣ್ಣೆ ಚೆನ್ನಾಗಿ ಜಾಸ್ತಿ ಹಾಕಿರ್ಬೇಕು ಇದಕ್ಕೆ, ಈ ಒಂದು ರೆಸಿಪಿಗೆ. ನೋಡಿ, ಈ ರೀತಿ ಕಲಿಸ್ತಾ ಇರಬೇಕು. ಇದನ್ನು ಚೆನ್ನಾಗಾಗುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿ, ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಇನ್ನೊಂದು ಸತಿ ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು. ನೋಡಿ, ಮತ್ತೆ ಅದನ್ನ ಕಲಿಸ್ಕೊಂಡಿದ್ನಲ್ಲ ಹಿಟ್ಟನ್ನು, ಅದನ್ನು ಮತ್ತೆ ಹಾಕ್ಕೊತಿದ್ದೀನಿ ನಾನು. ಹಾಕಿ ಮತ್ತೆ ಕೈ ಬಿಡದೆ ಇರೋ ಹಾಗೆ ಮತ್ತೆ ಕಲಿಸ್ಕೋಬೇಕು. ನೋಡಿ, ಕೈ ಬಿಡಬೇಡಿ. ಚೆನ್ನಾಗಿ ಹಸಿ ಸ್ಮೆಲ್ಲ ಹೋಗಬೇಕು. ಅದು ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊತ ಇರಬೇಕು. ಕಡಲೆ ಹಿಟ್ಟಿನ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕದು. ನೋಡಿ, ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ನಿಧಾನಕ್ಕೆ. ತುಂಬ ಟೇಸ್ಟಿ ಇರುತ್ತೆ ಇದು. ಮೆಂತ್ಯ ಸೊಪ್ಪಿನ ಘಮ ತುಂಬ ಚೆನ್ನಾಗಿ ಕೊಡುತ್ತೆ ಫ್ಲೇವರ್ ಇದರಲ್ಲಿ. ನೋಡಿ, ತಳ ಹತ್ತಬಾರ್ದದು. ತಳ ಹತ್ತದೇ ಇರೋ ಹಾಗೆ ಕಲಿಸ್ತಾ ಇರಬೇಕು. ನೋಡಿ, ಇವಾಗ ಫ್ಲೇಮ್ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಎಲ್ಲೂ ಕೈ ಬಿಟ್ಟಿಲ್ಲ ಅದನ್ನು.
ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದುಬಿಟ್ರೆ ತುಂಬ ಟೇಸ್ಟಿ ಇರುತ್ತೆ. ಇದು ಒಂದು ಸತಿ ಟ್ರೈ ಮಾಡಿ, ನೀವೆಲ್ಲರೂ ಇಷ್ಟಪಟ್ಟು ತಿಂತೀರಾ ಇದನ್ನು. ನೋಡಿ ಇವಾಗ ಪರ್ಫೆಕ್ಟ್ ಆಗಿದೆ. ಇವಾಗ ನೋಡಿ ತಡ ಒಂಚೂರು ಹತ್ತಿಲ್ಲ, ಅದು ಸಖತ್ ಟೇಸ್ಟಿ ಆಗಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಇದಕ್ಕೆ ನೋಡಿ ಇದೆಲ್ಲ ರೆಡಿ ಆದ ತಕ್ಷಣ ಕೊತ್ತಂಬರಿ ಹಾಕಿ ಇನ್ನೊಂದು ಸತಿ ಕಲಿಸ್ಕೊಳ್ಳಿ ಅದನ್ನು. ಪರ್ಫೆಕ್ಟ್ ಮುದ್ದೆ ಪಲ್ಯ ಆಗಿದೆ ಇವಾಗ ಅದು. ನೋಡಿ ನೀವು ಒಂದ್ಸತಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನೋಡಿ ನಾನು ಈ ಥರ ಕಲಿಸ್ಕೊತಿದ್ದೀನಿ. ನೀವು ಕೈ ಬಿಡಬಾರ್ದು ಅದನ್ನು ನೀಟಾಗಿ. ಇವಾಗ ಪರ್ಫೆಕ್ಟ್ ಆಗಿದೆ. ಇವಾಗ ಅದು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಒಂದು ಸ್ವಲ್ಪ ಉಂಗೊಳ್ಳುತ್ತದು. ನೋಡಿ ಅದ್ರದ್ದು ಹಸಿ ಸ್ಮೆಲ್ಲ ಹೋಗಿದೆ, ಕಡಲೆ ಹಿಟ್ಟಿನ ಸ್ಮೆಲ್ಲ ಹೋಗಿದೆ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿ ಈ ರೀತಿ ಆಗಿದೆ. ಇವಾಗ ನೋಡಿ ಈ ರೀತಿ ಪರ್ಫೆಕ್ಟ್ ಆಗಿದೆ. ನೋಡಿ ಈ ಒಂದು ಮೆಂತ್ಯ ಸೊಪ್ಪಿನ ಮುದ್ದೆ ಪಲ್ಯನ ಚಪಾತಿ, ರೊಟ್ಟಿ, ರೈಸ್ ಜೊತೆಗೆ ತಿಂದುಬಿಟ್ರೆ ಸಖತ್ತಾಗಿರುತ್ತೆ. ಅದ್ರ ಮೇಲೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಈ ಒಂದು ರುಚಿ ಸಖತ್ ಟೇಸ್ಟಿಯಾಗಿರುತ್ತೆ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಈ ಒಂದು ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.